ಕೇಂದ್ರ ಸರ್ಕಾರದ ಅವಧಿ ಇದರಲ್ಲಿ ನಿಗಾದಲ್ಲಿ ನಡೆದಾಗ ಅದನ್ನು ನಾವು ಬೇರೆ ರೀತಿ ತೆಗೆದುಕೊಂಡು ಹೋಗೋಕೆ ಆಗ್ತಕ್ಕಂಥ ಅವಕಾಶಗಳು ಇದೆ. ಅದರ ಜೊತೆಗೆ ಯಡಿಯೂರಪ್ಪನವ್ರು ಎಷ್ಟು CBI ಕೇಸ್ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆಯೂ ಬರುತ್ತೆ. ನಾವಾದರೂ ಕೆಲವು ಕೇಸ್ಗಳು 2G 3G ಅಂತ ಹೇಳಿದೆಲ್ಲ ನಾವೇ CBI ಕೊಟ್ಟಿದ್ವಿ. ಸುಪ್ರೀಂ ಕೋರ್ಟ್ ಏನೇನು ತೀರ್ಮಾನಗಳೆಲ್ಲ ಕೊಟ್ಟಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಅದರ ಜೊತೆ ಇವರು ಹೇಳಿದ್ದಾರೆ, ರಾಮ ಮುಖ್ಯವೋ ರಾಮನ ಹಣ ಕದ್ದವರು ಮುಖ್ಯವೋ ಎಂದು ವಿಜೇಂದ್ರ ಹೇಳಿದ್ದಾರೆ. ಅವರು ರಾಮನ ಹಣ ಕದ್ದವರ ಜೊತೆ ಸೇರಿಕೊಳ್ಳುತ್ತಾರೆ ಎಂದು ಇದರ ಹೇಳಿಕೆ ಮೂಲಕ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಾಮ ಮುಖ್ಯ ಅಂತೆ, ಹುಂಡಿ ಮುಖ್ಯ ಅಲ್ಲ ಅಂತ. ಅಂದರೆ ಯಾರು ಕಳ್ತನ ಮಾಡಿದ್ದಾರೆ ಅವ್ರ ಜೊತೆ ಇದ್ದಾರೆ ಅಂತ ಆಯಿತು. ನಾವು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ರಾಜೀನಾಮೆ ಯಾಕೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಟ್ರಸ್ಟ್ನ ಸ್ಥಾಪನೆ ಮಾಡಿದವರು ನರೇಂದ್ರ ಮೋದಿಯವರು, ಆ ಟ್ರಸ್ಟ್ಗೆ ಶಿಲಾನ್ಯಾಸ ಮಾಡಿದವರು ನರೇಂದ್ರ ಮೋದಿಯವರು, ಇವ್ರಿಗೆ ಪ್ರಾಣ ಇಲ್ಲದೇ ಇದ್ರೇನು ಆ ಬಾಲರಾಮನಿಗೆ ಹೋಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದವರು ಇವರೇ. ಈ ವಿಶ್ವಗುರುಗೆ ಯಾರು ಅಧಿಕಾರ ಕೊಟ್ಟಿದ್ರು ಅಂತ ಆಗಲೂ ಸಹ ನಾವು ಕೇಳಿದ್ವಿ. ಇವೆಲ್ಲ ಮಾಡಿದ ಮೇಲೆ ಜವಾಬ್ದಾರಿ ಯಾರು ವಹಿಸ್ಕೋಬೇಕು? ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿರೋದು ಆಗಮದ ಶಾಸ್ತ್ರದ ಮೂಲಕ ಆಗಬೇಕಾಗಿತ್ತು, ಇಲ್ಲ ಜಗದ್ಗುರುಗಳು ಮಾಡಬೇಕಾಗಿತ್ತು. ವಿಶ್ವಗುರುಗಳು ಮಾಡೋಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ನಾವು ಪ್ರಶ್ನೆ ಕೇಳ್ತಾ ಇರೋದು, ರಾಜೀನಾಮೆ ಕೊಡಬೇಕು. ಯಾಕಂದರೆ 200 ಕೋಟಿ ಲೂಟಿ ಆಗಿದೆ. 5 ಕೋಟಿ ರೂಪಾಯಿದ ತುಳಸಿ ಮಾನಸ ಚರಿತ್ರ ಅಂದರೆ ರಾಮಾಯಣ ಬರೆದಿರ್ತಕ್ಕಂಥದ್ದು, ಬಂಗಾರ ಬೆಳ್ಳಿ ಈ ಒಂದು ಪುಸ್ತಕ, ಅದು ಒಂದು ಕಳ್ತನ ಆಗಿದೆ. ಇದ್ರ ಬಗ್ಗೆ ನೀವು ಮರ್ಯಾದಾ ಪುರುಷೋತ್ತಮನ ಮರ್ಯಾದೆ ಉಳಿಸ್ಕೋಸ್ಕರ ನಾವು CBI ಮಾಡಬೇಕು ಅಂತ ಹೇಳಿದ್ದೀವಿ. ಆದ್ದರಿಂದ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಅವ್ರಿಗೆ ನೈತಿಕತೆ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಜನ ಈಗ 12 ವರ್ಷ ಆಗೋಯ್ತು. ಸರ್ಕಾರ ಕೇಂದ್ರದಲ್ಲಿದೆ, ಹೇಳ್ಬೋದು ಇಂಥ ಕಡೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದ ಏನೂ ಇಲ್ಲ. ಕರ್ನಾಟಕದ ಲಿಂಕ್ ಭಾಳ ಚೆನ್ನಾಗಿದೆ. ಕರ್ನಾಟಕದ ಲಿಂಕು ಅವ್ರ ಹೆಸರು ಹೇಳ್ತೀನಿ ಕೇಳಿ. ಅವರು ಮಹಾ ಹೋರಾಟಗಾರರು. ಯಾವುದು ಈ ಹಿಂದುತ್ವದ ಹೋರಾಟಗಾರರು. ಅದರಲ್ಲಿ ಗೋಪಾಲ್ ನಾಗರಕಟ್ಟೆ ಅಂತೇಳಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಪ್ರಧಾನ ದರ್ಶಿಗಳು ಕರ್ನಾಟಕದವರು. ಇವ್ರನ್ನ 5 ದಿವಸಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ಚಂಪಕ್ ರಾಯ್ ಜೊತೆ, ಆ ಲಂಪಟ ಇದ್ದಾನಲ್ಲ ಅವನ ಜೊತೆ ಸೇರಿಕೊಂಡು ಇವರು ಲೂಟಿ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರ ಹಣ, ದೇವರ ಹೆಸರಲ್ಲಿ ಲೂಟಿ ಮಾಡ್ತಕ್ಕಂಥವ್ರದ್ದು. ಮತ್ತು ದೇವಸ್ಥಾನಗಳು, ಈಗಾಗಲೇ ನಾನು ಹೇಳಿದ್ದೀನಿ, ಪುನಃ ಹೇಳ್ತೀನಿ, ಭಾರತ ದೇಶದಲ್ಲಿ ಲೂಟಿ ಮಾಡ್ತಕ್ಕಂಥ ಇತಿಹಾಸ ಸೃಷ್ಟಿ ಮಾಡಿರೋದು ಇವರೇ. 12ನೇ ಶತಮಾನದಲ್ಲಿ ಮೊಹಮ್ಮದ್ ಗಜನಿ 17 ಬಾರಿ ಭಾರತ ದೇಶಕ್ಕೆ ದಂಡಯಾತ್ರೆ ಬಂದು ಆಫ್ಘಾನಿಸ್ತಾನ್ ಗಜ್ನವಿಯಿಂದ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಲ್ತಾನಲ್ಲಿರ್ತಕ್ಕಂಥ ಮಸೀದಿ ಮತ್ತು ಗುಜರಾತಲ್ಲಿ ದ್ವಾರಕಾದಲ್ಲಿರ್ತಕ್ಕಂಥ ಸೋಮನಾಥ ಟೆಂಪಲ್ನ ದೇವಸ್ಥಾನವನ್ನು ಲೂಟಿ ಮಾಡ್ಕೊಂಡು ಹೋಗಿರೋ ಇತಿಹಾಸ ಬಿಟ್ಟರೆ, 12ನೇ ಶತಮಾನ ಬಿಟ್ಟರೆ 21ನೇ ಶತಮಾನದಲ್ಲಿ RSS ಅವರು BJP ನೇತೃತ್ವದಲ್ಲಿ ರಾಮ ಮಂದಿರ ಲೂಟಿ ಮಾಡಿರೋದು ಇವ್ರದೇ ಇತಿಹಾಸ. ಸೊ ಅದರಿಂದ ಇವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ. ಸುಮ್ಮನೆ ರಾಜಕಾರಣ ಮಾಡ್ಕೊಳ್ಳೋದು ಒಳ್ಳೆಯದು. ಎಲ್ಲ ಭ್ರಷ್ಟರಿಂದ ತುಂಬಿರ್ತಕ್ಕಂಥದ್ದು. ರಾಜಕಾರಣ ಭ್ರಷ್ಟರಿಂದ ತುಂಬಿತ್ತು. ಈಗ ಧಾರ್ಮಿಕ ಕ್ಷೇತ್ರದಲ್ಲೂ ಸಹ ಇಂಥ ಭ್ರಷ್ಟರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ವಿಷಾದ ವ್ಯಕ್ತಪಡಿಸ್ತಾರೆ.